ಚಿತ್ರದ ಆರಂಭದಲ್ಲಿ ನಮಗೆ ಅನಾ ಎಂಬ ಹುಡುಗಿ ಕಾಣಿಸುತ್ತಾಳೆ. ಆಕೆ ತನ್ನ ಕೊಠಡಿಯಲ್ಲಿ ಚೆಲ್ಲೋ ಬಾರಿಸುತ್ತಿದ್ದಳು. ಆದರೆ ಅಷ್ಟರಲ್ಲೇ ಆಕೆಯ ಕೊಠಡಿಯೊಳಗೆ ಆಕೆಯ ತಂದೆ ಬಂದು ಆಕೆಗೆ ಜೋರಾಗಿ ಒಂದು ಕಪಾಳಮೋಕ್ಷ ಮಾಡುತ್ತಾನೆ. ನಂತರ ಆಕೆಯ ಮೇಲೆ ದೌರ್ಜನ್ಯ ಎಸಗಲು ಯತ್ನಿಸುತ್ತಾನೆ. ಆಗ ಅನಾ ತನ್ನ ತಂದೆಯನ್ನು ನನ್ನೊಂದಿಗೆ ಯಾಕೆ ಹೀಗೆ ಮಾಡುತ್ತಿದ್ದೀರಿ ಎಂದು ಕೇಳುತ್ತಾಳೆ. ಅದಕ್ಕೆ ಆಕೆಯ ತಂದೆ, ನಾನು ನಿನ್ನ ಮತ್ತು ನಿನ್ನ ತಾಯಿಯ ಮೇಲೆ ಬಹಳಷ್ಟು ಉಪಕಾರ ಮಾಡಿದ್ದೇನೆ, ಹಾಗಾಗಿ ಈಗ ಆ ಉಪಕಾರಗಳನ್ನು ತೀರಿಸುವ ಸಮಯ ಬಂದಿದೆ ಎಂದು ಹೇಳುತ್ತಾನೆ. ಆಗ ಅನಾ ತನ್ನನ್ನು ರಕ್ಷಿಸಿಕೊಳ್ಳಲು ಆತನನ್ನು ಕಾಲಿನಿಂದ ತಳ್ಳುತ್ತಾಳೆ. ಇದರಿಂದಾಗಿ ಆತನ ಕುತ್ತಿಗೆಗೆ ಒಂದು ಚೂಪಾದ ವಸ್ತುವಾಗಿ ಆತ ಅಲ್ಲೇ ಪ್ರಾಣ ಬಿಡುತ್ತಾನೆ. ಈಗ ಅನಾಳನ್ನು ತನ್ನ ತಂದೆಯ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಬಂಧಿಸುತ್ತಾರೆ. ನಂತರ ಪೊಲೀಸರು ಆಕೆಯನ್ನು ನ್ಯಾಯಾಲಯಕ್ಕೆ ಕರೆದೊಯ್ಯುತ್ತಾರೆ. ಇಲ್ಲಿ ಅನಾ ನ್ಯಾಯಾಧೀಶರಿಗೆ ಎಲ್ಲ ಸತ್ಯವನ್ನು ಹೇಳುತ್ತಾಳೆ. ತನ್ನ ತಂದೆ ತನ್ನ ಮೇಲೆ ದೌರ್ಜನ್ಯ ಎಸಗಲು ಯತ್ನಿಸಿದ್ದರಿಂದ ಸ್ವಯಂ ರಕ್ಷಣೆಗಾಗಿ ತಾನು ಹೀಗೆ ಮಾಡಬೇಕಾಯಿತು ಎಂದು ತಿಳಿಸುತ್ತಾಳೆ. ಆದರೆ ಸಾಕ್ಷಿಗಾಗಿ ಅನಾಳ ತಾಯಿಯನ್ನು ಕೋರ್ಟ್ಗೆ ಕರೆಸಿದಾಗ ಆಕೆ ನ್ಯಾಯಾಧೀಶರ ಮುಂದೆ, ನನ್ನ ಗಂಡ ಒಳ್ಳೆಯ ಮನುಷ್ಯ, ಅವರು ಅನಾ ಜೊತೆ ಹೀಗೆ ಮಾಡಲು ಸಾಧ್ಯವೇ ಇಲ್ಲ, ಅನಾ ಹೇಳುತ್ತಿರುವುದೆಲ್ಲ ಸುಳ್ಳು ಎಂದು ಹೇಳುತ್ತಾಳೆ. ತಾಯಿಯ ಈ ಸಾಕ್ಷಿಯ ಆಧಾರದ ಮೇಲೆ ನ್ಯಾಯಾಲಯವು ಅನಾಳಿಗೆ 4 ವರ್ಷಗಳ ಜೈಲು ಶಿಕ್ಷೆ ವಿಧಿಸುತ್ತದೆ. ನಂತರ ಆಕೆಯನ್ನು ಜೈಲಿಗೆ ಕರೆದೊಯ್ಯಲಾಗುತ್ತದೆ. ಆದರೆ ಜೈಲಿಗೆ ಬಂದ ನಂತರ ಅನಾ ಗಮನಿಸುವುದೇನೆಂದರೆ, ಅಲ್ಲಿನ ಕೈದಿಗಳು 2 ಗುಂಪುಗಳಾಗಿ ವಿಂಗಡಣೆಯಾಗಿದ್ದಾರೆ. ಅದರಲ್ಲಿ ಒಂದು ಬಿಳಿಯ ವೈಟ್ ಕೈದಿಗಳ ಗುಂಪು, ಅದರ ನಾಯಕಿ ಕೋಡಿ. ಇನ್ನೊಂದು ಕಪ್ಪು ಬ್ಲ್ಯಾಕ್ ಕೈದಿಗಳ ಗುಂಪು, ಅದರ ನಾಯಕಿ ಜೂಲಿ. ಜೈಲಿಗೆ ಹೊಸದಾಗಿ ಬಂದ ಎಲ್ಲಾ ಕೈದಿಗಳನ್ನು ಒಂದು ಸಭಾಂಗಣದಲ್ಲಿ ನಿಲ್ಲಿಸಲಾಗುತ್ತದೆ. ಅಲ್ಲಿಗೆ ಫ್ರಾಂಕ್ ಎಂಬ ಜೈಲರ್ ಬಂದು ಜೈಲಿನ ಕೆಲವು ನಿಯಮಗಳನ್ನು ತಿಳಿಸುತ್ತಾನೆ. ಅಲ್ಲದೆ ಯಾರಾದರೂ ಈ ನಿಯಮಗಳನ್ನು ಮುರಿಯಲು ಯತ್ನಿಸಿದರೆ ಅವರಿಗೆ ಕಠಿಣ ಶಿಕ್ಷೆ ನೀಡಲಾಗುವುದು ಎಂದು ಎಚ್ಚರಿಸುತ್ತಾನೆ. ತದನಂತರ ಕೈದಿಗಳನ್ನು ಅವರವರ ಕೊಠಡಿಗೆ ಸೆಲ್ ಕಳುಹಿಸಲಾಗುತ್ತದೆ. ಅನಾ ತನ್ನ ಕೊಠಡಿಗೆ ಬಂದಾಗ ಆಕೆಗೆ ಜೆನ್ನಿ ಎಂಬ ಹುಡುಗಿಯ ಪರಿಚಯವಾಗುತ್ತದೆ. ಜೆನ್ನಿ ತುಂಬಾ ಶಾಂತ ಸ್ವಭಾವದವಳಾಗಿದ್ದಳು. ಮರುದಿನ ಎಲ್ಲಾ ಕೈದಿಗಳನ್ನು ಮೈದಾನಕ್ಕೆ ಕರೆತರಲಾಗುತ್ತದೆ. ಅಲ್ಲಿ ವೈಟ್ ಗ್ರೂಪ್ ನಾಯಕಿ ಕೋಡಿ ಅನಾ ಬಳಿ ಬಂದು ತನ್ನ ಗುಂಪಿಗೆ ಸೇರಿಕೊಳ್ಳುವಂತೆ ಹೇಳುತ್ತಾಳೆ. ಒಂದು ವೇಳೆ ತನ್ನ ಗುಂಪಿಗೆ ಸೇರದಿದ್ದರೆ ಬ್ಲ್ಯಾಕ್ ಗ್ರೂಪ್ ನಾಯಕಿ ಆಕೆಯನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಎಚ್ಚರಿಸುತ್ತಾಳೆ. ಆದರೆ ಅನಾಳಿಗೆ ಯಾವುದೇ ಗುಂಪಿಗೆ ಸೇರಲು ಇಷ್ಟವಿರಲಿಲ್ಲ. ಹಾಗಾಗಿ ಆಕೆ ಕೋಡಿಗೆ ಬೇಡವೆಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಆದರೆ ಕೋಡಿಗೆ ಅನಾ ತನ್ನನ್ನು ಅವಮಾನಿಸುತ್ತಿದ್ದಾಳೆ ಎನಿಸುತ್ತದೆ. ಅದಕ್ಕಾಗಿ ಅನಾ ಒಬ್ಬಂಟಿಯಾಗಿದ್ದಾಗ ಕೋಡಿ ತನ್ನ ತಂಡದೊಂದಿಗೆ ಬಂದು ಆಕೆಗೆ ಬಲವಾಗಿ ಥಳಿಸುತ್ತಾಳೆ. ನಂತರ ಅನಾ ತನ್ನ ಕೊಠಡಿಗೆ ಬಂದು ನೋವಿನಿಂದ ಅಳತೊಡಗುತ್ತಾಳೆ. ಇದನ್ನು ನೋಡಿದ ಜೆನ್ನಿ ಆಕೆಯ ಬಳಿ ಬಂದು ಸಾಂತ್ವನ ಹೇಳುತ್ತಾಳೆ. ಈ ಸಮಯದಲ್ಲಿ ಅವರಿಬ್ಬರ ನಡುವೆ ಆಕರ್ಷಣೆ ಉಂಟಾಗಿ ಆಪ್ತರಾಗುತ್ತಾರೆ, ಇಂಟಿಮೇಟ್ ಆಗುತ್ತಾರೆ. ಮುಂದಿನ ದಿನ ಬ್ಲ್ಯಾಕ್ ಗ್ರೂಪ್ ನಾಯಕಿ ಜೂಲಿ ಕೂಡ ಅನಾ ಬಳಿ ಬಂದು ತನ್ನ ಗುಂಪಿಗೆ ಸೇರಲು ಕೇಳಿಕೊಳ್ಳುತ್ತಾಳೆ. ಆದರೆ ಅನಾ ಆಕೆಗೂ ಬೇಡವೆನ್ನುತ್ತಾಳೆ. ಇದರಿಂದ ಕೋಪಗೊಂಡ ಜೂಲಿ ಆಕೆಗೆ ಕಿರುಕುಳ ನೀಡಲು ಪ್ರಾರಂಭಿಸುತ್ತಾಳೆ. ಈ ಘಟನೆಗಳಿಂದ ಅನಾಳಿಗೆ ತಾನು ಯಾವುದಾದರೂ ಒಂದು ಗುಂಪಿಗೆ ಸೇರಲೇಬೇಕು ಎಂಬುದು ಅರ್ಥವಾಗುತ್ತದೆ. ಹಾಗಾಗಿ ಆಕೆ ಕೋಡಿಯ ಗುಂಪಿಗೆ ಸೇರಲು ಅವರ ಬಳಿಗೆ ಹೋಗುತ್ತಾಳೆ. ಕೋಡಿ ಅನಾಳಿಗೆ ಹೇಳುತ್ತಾಳೆ, ನಮ್ಮ ಗುಂಪಿಗೆ ಸೇರಬೇಕಾದರೆ ನೀನು ನಮ್ಮ ನಂಬಿಕೆ ಗಳಿಸಬೇಕು. ಅದಕ್ಕಾಗಿ ಆಕೆ ಅನಾಳಿಗೆ ಜೂಲಿಯನ್ನು ಹೊಡೆದು ಬರುವಂತೆ ಹೇಳುತ್ತಾಳೆ. ಈಗ ಅನಾ ತನ್ನನ್ನು ಸಾಬೀತುಪಡಿಸಿಕೊಳ್ಳಲು ಜೂಲಿಯ ಬಳಿ ಹೋಗಿ ಜಗಳವಾಡುತ್ತಾಳೆ ಮತ್ತು ಅವರಿಬ್ಬರ ನಡುವೆ ಭಾರೀ ಕಾಳಗ ಶುರುವಾಗುತ್ತದೆ. ಆದರೆ ಅಷ್ಟರಲ್ಲೇ ಅಲ್ಲಿಗೆ ಅಧಿಕಾರಿಗಳು, ಆಫೀಸರ್ಸ್ ಬಂದು ಅವರಿಬ್ಬರ ಜಗಳವನ್ನು ಬಿಡಿಸುತ್ತಾರೆ. ಆಗ ಅಧಿಕಾರಿಗಳಿಗೆ ಮೊದಲು ಅನಾಳೆ ಹಲ್ಲೆ ಮಾಡಿದ್ದು ಎಂದು ತಿಳಿಯುತ್ತದೆ. ಹಾಗಾಗಿ ಅಧಿಕಾರಿಗಳು ಆಕೆಗೆ ಶಿಕ್ಷೆ ನೀಡಲು ಕರೆದೊಯ್ಯುತ್ತಾರೆ. ಅನಾಳ ಎಲ್ಲಾ ಬಟ್ಟೆಗಳನ್ನು ಬಿಚ್ಚಿಸಿ ಒಂದು ರಾತ್ರಿ ಪೂರ್ತಿ ಕತ್ತಲೆ ಕೋಣೆಯಲ್ಲಿ ಕೂಡಿಹಾಕುತ್ತಾರೆ. ನಂತರ ಮರುದಿನ ಅನಾಳನ್ನು ಫ್ರಾಂಕ್ನ ಕಚೇರಿಗೆ ಆಫೀಸ್ಗೆ ಕರೆತರಲಾಗುತ್ತದೆ. ಇಲ್ಲಿ ಫ್ರಾಂಕ್ ಅನಾಳಿಗೆ ಒಂದು ಆಫರ್ ನೀಡುತ್ತಾನೆ. ನೀನು ಮತ್ತೆ ಆ ಕತ್ತಲೆ ಕೋಣೆಗೆ ಹೋಗಬಾರದು ಎಂದಿದ್ದರೆ ನೀನು ನನ್ನನ್ನು ಖುಷಿಪಡಿಸಬೇಕು ಎಂದು ಹೇಳುತ್ತಾನೆ. ಈಗ ಅನಾಳಿಗೆ ಮತ್ತೆ ಆ ಕೋಣೆಗೆ ಹೋಗಲು ಇಷ್ಟವಿರಲಿಲ್ಲ. ಹಾಗಾಗಿ ಆಕೆ ಫ್ರಾಂಕ್ನ ಮಾತಿಗೆ ಒಪ್ಪಿಕೊಳ್ಳುತ್ತಾಳೆ. ಇದರಿಂದ ಫ್ರಾಂಕ್ ಆಕೆಯ ಲಾಭ ಪಡೆಯಲು ದುರ್ಬಳಕೆ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾನೆ. ನಂತರ ಅನಾ ಕೋಡಿಯನ್ನು ಭೇಟಿಯಾಗಲು ಹೋದಾಗ ಕೋಡಿ ಮೊದಲು ಆಕೆಗೆ ಅಮಲು ಪದಾರ್ಥ, ನಶೆ ನೀಡುತ್ತಾಳೆ. ಆಮೇಲೆ ಆಕೆಯೂ ಕೂಡ ಅನಾಳ ಲಾಭ ಪಡೆಯತೊಡಗುತ್ತಾಳೆ. ಮುಂದಿನ ದಿನ ಅನಾ ತನ್ನ ಗುಂಪಿನವರೊಂದಿಗೆ ಕುಳಿತಿದ್ದಾಗ ಜೂಲಿ ಅಲ್ಲಿಗೆ ಬಂದು ಆಕೆಯೊಂದಿಗೆ ಜಗಳ ಆರಂಭಿಸುತ್ತಾಳೆ. ಏಕೆಂದರೆ ಆಕೆ ಸೇಡು ತೀರಿಸಿಕೊಳ್ಳಲು ಬಯಸಿದ್ದಳು. ಇದರಿಂದಾಗಿ ಈಗ ಆ 2 ಗುಂಪುಗಳ ನಡುವೆ ಜಗಳ ಶುರುವಾಗುತ್ತದೆ. ಇದಾದ ಬಳಿಕ ಅನಾಳನ್ನು ಮತ್ತೆ ಫ್ರಾಂಕ್ನ ಕಚೇರಿಗೆ ಕರೆತರಲಾಗುತ್ತದೆ. ಈ ಬಾರಿಯೂ ಫ್ರಾಂಕ್ ಈ ಜಗಳಕ್ಕೆ ಅನಾಳೆ ಕಾರಣ ಎಂದು ದೂಷಿಸುತ್ತಾನೆ. ಹಾಗಾಗಿ ಆತ ಮತ್ತೆ ಅದೇ ಆಫರ್ ನೀಡುತ್ತಾನೆ, ನೀನು ನನ್ನನ್ನು ಖುಷಿಪಡಿಸಿದರೆ ಆಗ ನಾನು ನಿನ್ನನ್ನು ಕ್ಷಮಿಸುತ್ತೇನೆ ಎನ್ನುತ್ತಾನೆ.
ಈ ಬಾರಿಯೂ ಅನಾ ಫ್ರಾಂಕ್ನ ಮಾತಿಗೆ ಒಪ್ಪಿಕೊಳ್ಳುತ್ತಾಳೆ. ತದನಂತರ ಅನಾ ತನ್ನ ಕೊಠಡಿಗೆ ಹಿಂತಿರುಗಿದಾಗ ಆಕೆ ತುಂಬಾ ಕೋಪದಲ್ಲಿದ್ದಳು. ಹಾಗಾಗಿ ಯಾವುದೋ ವಿಚಾರಕ್ಕೆ ಜೆನ್ನಿ ಜೊತೆ ಜಗಳವಾಗಿ ಆಕೆ ಜೆನ್ನಿಗೆ ಒಂದು ಕಪಾಳಮೋಕ್ಷ ಮಾಡುತ್ತಾಳೆ. ಇದರಿಂದ ಜೆನ್ನಿಯ ತುಟಿಗೆ ಗಾಯವಾಗುತ್ತದೆ. ಈಗ ಅಧಿಕಾರಿಗಳು ಎಲ್ಲರನ್ನೂ ತಪಾಸಣೆ ಚೆಕ್ ಮಾಡುತ್ತಿದ್ದಾಗ ಜೆನ್ನಿಯ ತುಟಿಯ ಮೇಲಿನ ಗಾಯವನ್ನು ನೋಡುತ್ತಾರೆ. ಇದೆಲ್ಲವನ್ನು ಅನಾ ಮಾಡಿದ್ದಾಳೆ ಎಂದು ಅವರಿಗೆ ತಿಳಿಯುತ್ತದೆ. ಹಾಗಾಗಿ ಅವರು ಅನಾಳನ್ನು ಹಿಡಿದು ಮತ್ತೆ ಫ್ರಾಂಕ್ನ ಬಳಿಗೆ ಕರೆದೊಯ್ಯುತ್ತಾರೆ. ಈ ಬಾರಿ ಅನಾ ಫ್ರಾಂಕ್ಗೆ ನೀನು ನನ್ನ ಜೊತೆ ಮಾಡುತ್ತಿರುವುದೆಲ್ಲ ಸರಿಯಲ್ಲ ಎಂದು ಹೇಳುತ್ತಾಳೆ. ಆಗ ಫ್ರಾಂಕ್ ಆಕೆಗೆ ಶಿಕ್ಷೆಯಿಂದ ನಿನ್ನನ್ನು ಕಾಪಾಡಲು ಇದೇನೂ ಅಲ್ಲ, ನಿನ್ನ ಜೊತೆ ಇದಕ್ಕಿಂತ ಕೆಟ್ಟದ್ದು ನಡೆಯುವಂತಹ ಜಾಗಕ್ಕೆ ನಾನು ನಿನ್ನನ್ನು ಕಳುಹಿಸಬಲ್ಲೆ ಎನ್ನುತ್ತಾನೆ. ನಂತರ ಅನಾ ಕೋಡಿಯ ಬಳಿ ಹೋಗಿ ಡ್ರಗ್ಸ್ ಕೇಳುತ್ತಾಳೆ. ಆದರೆ ಕೋಡಿ ಆಕೆಗೆ ನಿರಾಕರಿಸುತ್ತಾ ಈ ಬಾರಿ ನೀನು ಖರೀದಿಸಬೇಕು ಎನ್ನುತ್ತಾಳೆ. ವಾಸ್ತವವಾಗಿ ಕೋಡಿಗೆ ಈಗ ಅನಾಳ ಡ್ರಗ್ಸ್ ಚಟವನ್ನು ಬಿಡಿಸುವ ಉದ್ದೇಶವಿರುತ್ತದೆ. ಆದರೆ ಅನಾಳಿಗೆ ಈ ಮಾತು ಕೆಟ್ಟದ್ದಾಗಿ ಕಾಣುತ್ತದೆ, ಬೇಸರ ತರಿಸುತ್ತದೆ. ಹಾಗಾಗಿ ಆಕೆ ಆ ಗುಂಪನ್ನು ಬಿಟ್ಟು ಹೋಗುವುದಾಗಿ ಹೇಳುತ್ತಾಳೆ. ಇದನ್ನು ಕೇಳಿ ಕೋಡಿಗೂ ಕೋಪ ಬರುತ್ತದೆ. ಆಕೆ ಅನಾಳನ್ನು ತಳ್ಳಿ ತನ್ನ ಕೊಠಡಿಯಿಂದ ಹೊರಹಾಕುತ್ತಾಳೆ. ಈಗ ಹೊರಬಂದ ಅನಾ ಬೇರೆ ಹುಡುಗಿಯರಿಂದ ಡ್ರಗ್ಸ್ ವ್ಯವಸ್ಥೆ ಮಾಡಿಕೊಂಡು ಅದನ್ನು ತನ್ನ ದೇಹಕ್ಕೆ ತೆಗೆದುಕೊಳ್ಳುತ್ತಾಳೆ. ಇಂಜೆಕ್ಟ್ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾಳೆ. ಆಗ ದೂರದಿಂದ ಕೋಡಿ ಅನಾಳ ಈ ಸ್ಥಿತಿಯನ್ನು ನೋಡಿ ಆಕೆಗೆ ತುಂಬಾ ಬೇಸರವಾಗುತ್ತದೆ. ಹಾಗಾಗಿ ಕೋಡಿ ಅನಾಳ ಬಳಿ ಹೋಗಿ ನೀನು ಇದೆಲ್ಲವನ್ನು ಬಿಡಬೇಕು ಎಂದು ತಿಳಿ ಹೇಳಲು ಯತ್ನಿಸುತ್ತಾಳೆ. ಆದರೆ ಅನಾ ಆಕೆಯ ಒಂದು ಮಾತನ್ನು ಕೇಳುವುದಿಲ್ಲ. ಹಾಗಾಗಿ ಕೋಡಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಈಗ ಬ್ಲ್ಯಾಕ್ ಗ್ರೂಪ್ನ ನಾಯಕಿ ಜೂಲಿಗೆ ಅನಾ ವೈಟ್ ಗ್ರೂಪ್ ಅನ್ನು ಬಿಟ್ಟಿದ್ದಾಳೆ ಎಂದು ತಿಳಿದಾಗ ಆಕೆಯ ಮೇಲೆ ಸೇಡು ತೀರಿಸಿಕೊಳ್ಳಲು ಯೋಚಿಸುತ್ತಾಳೆ. ಹಾಗಾಗಿ ಅನಾ ಸ್ನಾನದ ಗೃಹದಲ್ಲಿ ಬಾತ್ರೂಮ್ನಲ್ಲಿ ಸ್ನಾನ ಮಾಡುತ್ತಿದ್ದಾಗ ಜೂಲಿ ತನ್ನ ಗುಂಪಿನೊಂದಿಗೆ ಅಲ್ಲಿಗೆ ಹೋಗಿ ಆಕೆಗೆ ಕ್ರೂರವಾಗಿ ಥಳಿಸುತ್ತಾಳೆ. ತದನಂತರ ಅನಾ ಹೊರಗೆ ಬಂದು ತನ್ನ ನೋವನ್ನು ಮರೆಯಲು ಆ ಹುಡುಗಿಯರಿಂದ ಮತ್ತೆ ಡ್ರಗ್ಸ್ ತೆಗೆದುಕೊಳ್ಳಲು ಪ್ರಾರಂಭಿಸುತ್ತಾಳೆ. ಆದರೆ ಅಷ್ಟರಲ್ಲೇ ಅಲ್ಲಿಗೆ ಕೋಡಿ ಬಂದು ಅನಾಳಿಗೆ ಡ್ರಗ್ಸ್ ನೀಡುತ್ತಿದ್ದ ಎಲ್ಲ ಹುಡುಗಿಯರಿಗೂ ಥಳಿಸಲು ಶುರು ಮಾಡುತ್ತಾಳೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಅಧಿಕಾರಿಗಳು ಬಂದು ಡ್ರಗ್ಸ್ ತೆಗೆದುಕೊಳ್ಳುತ್ತಿದ್ದ ಎಲ್ಲ ಹುಡುಗಿಯರನ್ನು ಹಿಡಿದುಕೊಳ್ಳುತ್ತಾರೆ. ಆದರೆ ಅನಾ ತನ್ನ ಕುತ್ತಿಗೆಗೆ ಚೂಪಾದ ಕಲ್ಲನ್ನು ಇಟ್ಟುಕೊಂಡು ಅಧಿಕಾರಿಗಳಿಗೆ ಬೆದರಿಕೆ ಹಾಕಲು ಪ್ರಾರಂಭಿಸುತ್ತಾಳೆ. ಆದರೆ ಒಬ್ಬ ಅಧಿಕಾರಿ ಬಹಳ ಚಾಲಾಕಿತನದಿಂದ ಅನಾಳಿಂದ ಆ ಕಲ್ಲನ್ನು ಕಸಿದುಕೊಳ್ಳುತ್ತಾನೆ. ಇದಾದ ನಂತರ ಅನಾಳ ಎಲ್ಲಾ ಬಟ್ಟೆಗಳನ್ನು ಬಿಚ್ಚಿಸಿ ಆಕೆಯನ್ನು 3 ದಿನಗಳ ಕಾಲ ಅದೇ ಕತ್ತಲೆ ಕೋಣೆಯಲ್ಲಿ ಬಂಧಿಸಲಾಗುತ್ತದೆ. ಈ ಕಿರುಕುಳವನ್ನು ಟಾರ್ಚರ್ ತಡೆಯಲಾಗದೆ ಅನಾ ಅಲ್ಲಿ ಆತ್ಮಹತ್ಯೆಗೆ ಯತ್ನಿಸುತ್ತಾಳೆ. ನಂತರ ಅನಾಳನ್ನು ಜೈಲಿನ ಆಸ್ಪತ್ರೆಯಲ್ಲಿ ತೋರಿಸಲಾಗುತ್ತದೆ. ಅಲ್ಲಿ ಅನಾಳಂತೆಯೇ ಡ್ರಗ್ಸ್ ಸೇವಿಸುತ್ತಿದ್ದ ಅನೇಕ ಹುಡುಗಿಯರಿಗೆ ಚಿಕಿತ್ಸೆ ನೀಡಲಾಗುತ್ತಿತ್ತು. ಅನಾ ಅವರ ಈ ಸ್ಥಿತಿಯನ್ನು ನೋಡಿ ತುಂಬಾ ಬೇಸರಪಟ್ಟುಕೊಳ್ಳುತ್ತಾಳೆ ಮತ್ತು ಇಂದಿನಿಂದಲೇ ಡ್ರಗ್ಸ್ ಬಿಡಲು ನಿರ್ಧರಿಸುತ್ತಾಳೆ. ಈಗ ಜೈಲಿನಲ್ಲಿ ಅನಾಳನ್ನು ಭೇಟಿಯಾಗಲು ಆಕೆಯ ತಾಯಿ ಬರುತ್ತಾಳೆ. ಆಕೆ ಅನಾಳಿಗೆ ನನಗೆ ನನ್ನ ಗಂಡನ ಬಗ್ಗೆ ಎಲ್ಲವೂ ತಿಳಿದು ಬಂದಿದೆ, ಆತ ಒಳ್ಳೆಯ ಮನುಷ್ಯನಾಗಿರಲಿಲ್ಲ. ನಿನ್ನ ವಿರುದ್ಧ ಕೋರ್ಟ್ನಲ್ಲಿ ಸಾಕ್ಷಿ ಹೇಳಿ ನಾನು ದೊಡ್ಡ ತಪ್ಪು ಮಾಡಿದೆ. ಹಾಗಾಗಿ ಈಗ ನನ್ನ ತಪ್ಪನ್ನು ತಿದ್ದುಕೊಳ್ಳಲು ಬಯಸುತ್ತೇನೆ ಎಂದು ಹೇಳುತ್ತಾಳೆ. ಇದಾದ ಬಳಿಕ ಅನಾ ಫ್ರಾಂಕ್ನ ಬಳಿ ಹೋಗಿ ನನ್ನ ದೇಹದ ಜೊತೆ ನಿನಗೆ ಏನು ಬೇಕಾದರೂ ಮಾಡಿಕೋ, ಆದರೆ ಬದಲಾಗಿ ನೀನು ನನ್ನನ್ನು ಆ ಹುಡುಗಿಯರ ಗುಂಪಿನಿಂದ ಕಾಪಾಡಬೇಕು ಎಂದು ಹೇಳುತ್ತಾಳೆ. ಆಗ ಫ್ರಾಂಕ್ ಈ ಮಾತಿಗೆ ಒಪ್ಪಿಕೊಳ್ಳುತ್ತಾನೆ. ಈಗ ಅನಾ ಶಾಶ್ವತವಾಗಿ ತನ್ನ ಗುಂಪನ್ನು ಬಿಟ್ಟಿದ್ದಾಳೆ ಎಂದು ಕೋಡಿಗೆ ತಿಳಿದಾಗ ಆಕೆ ಅನಾಳೊಂದಿಗೆ ಜಗಳವಾಡಿ ಆಕೆಯ ಮುಖಕ್ಕೆ ಗಾಯ ಕಟ್ ಮಾಡುತ್ತಾಳೆ. ನಂತರ ಆಕೆಯನ್ನು ಆಸ್ಪತ್ರೆಗೆ ಕರೆತರಲಾಗುತ್ತದೆ. ಆಗ ಆಕೆಯನ್ನು ಭೇಟಿಯಾಗಲು ಫ್ರಾಂಕ್ ಬಂದು ಅನಾಳನ್ನು ಕೆಟ್ಟದಾಗಿ ಮುಟ್ಟಲು, ಅನುಚಿತವಾಗಿ ಸ್ಪರ್ಶಿಸಲು ಪ್ರಾರಂಭಿಸುತ್ತಾನೆ. ಆಗ ಅನಾಳ ಪಕ್ಕದಲ್ಲೇ ನಿಂತಿದ್ದ ದಾದಿ ನರ್ಸ್ ಇದೆಲ್ಲವನ್ನೂ ನೋಡುತ್ತಿರುತ್ತಾಳೆ. ಫ್ರಾಂಕ್ ಆಯಾ ಯಾವುದೇ ಸಹಾಯ ಮಾಡಲು ಹೊರಟಿಲ್ಲ ಮತ್ತು ಆತ ಬರೀ ತನ್ನ ಲಾಭ ಪಡೆಯುತ್ತಿದ್ದಾನೆ, ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾನೆ ಎಂಬುದು ಅನಾಳಿಗೆ ಅರ್ಥವಾಗುತ್ತದೆ. ಹಾಗಾಗಿ ಫ್ರಾಂಕ್ ಹೋದ ನಂತರ ಅನಾ ಆ ದಾದಿಗೆ ನರ್ಸ್ಗೆ ಎಲ್ಲಾ ಸತ್ಯವನ್ನು ತಿಳಿಸುತ್ತಾಳೆ. ಆಗ ದಾದಿ ಆಕೆಗೆ ನನ್ನ ತಂಗಿಯ ಗಂಡ ಗವರ್ನರ್ ಬಳಿ ಕೆಲಸ ಮಾಡುತ್ತಾನೆ, ಹಾಗಾಗಿ ಆತ ನಿನಗೆ ಖಂಡಿತ ಸಹಾಯ ಮಾಡುತ್ತಾನೆ ಎಂದು ಹೇಳುತ್ತಾಳೆ. ಆದರೆ ಫ್ರಾಂಕ್ ಅವರಿಬ್ಬರು ಮಾತನಾಡುತ್ತಿದ್ದುದನ್ನು ಸಿಸಿಟಿವಿಯಲ್ಲಿ ನೋಡುತ್ತಿರುತ್ತಾನೆ. ಹಾಗಾಗಿ ಆತ ಒಬ್ಬ ಕೈದಿಯನ್ನು ಕಳುಹಿಸಿ ಆ ದಾದಿಯನ್ನು ಕೊಲೆ ಮಾಡಿಸುತ್ತಾನೆ. ಅಲ್ಲದೆ ಫ್ರಾಂಕ್ ಅನಾಳನ್ನು ಯಾವಾಗಲೂ ದುರ್ಬಳಕೆ ಮಾಡಿಕೊಳ್ಳಲು ಅನುಕೂಲವಾಗುವಂತೆ ಆಕೆ ಜೈಲಿನ ಯಾವುದಾದರೂ ಒಂದು ನಿಯಮವನ್ನು ಮುರಿಯುವಂತೆ ತಂತ್ರ ಹೆಣೆಯುತ್ತಿದ್ದನು. ನಂತರ ಕೆಲವು ಅಧಿಕಾರಿಗಳು ತನ್ನನ್ನು ವಿಚಾರಣೆ ಮಾಡಲು ಬರಲಿದ್ದಾರೆ ಎಂಬ ವಿಷಯ ಅನಾಳಿಗೆ ತಿಳಿಯುತ್ತದೆ. ಫ್ರಾಂಕ್ನ ನಿಜ ಬಣ್ಣವನ್ನು ಆ ಅಧಿಕಾರಿಗಳ ಮುಂದೆ ತರಬೇಕೆಂದು ಅನಾ ಬಯಸುತ್ತಾಳೆ. ಹಾಗಾಗಿ ಆಕೆ ಕೋಡಿಯ ಬಳಿ ಹೋಗಿ ಫ್ರಾಂಕ್ನ ಸತ್ಯವನ್ನು ಹೇಳಿ ಸಹಾಯ ಕೇಳುತ್ತಾಳೆ. ಆಗ ಕೋಡಿ ಆಕೆಗೆ ಒಂದು ಫೋನ್ ನೀಡಿ ಇನ್ನು ಮುಂದೆ ಫ್ರಾಂಕ್ ನಿನ್ನನ್ನು ಎಂದಾದರೂ ಒಂಟಿಯಾಗಿ ಕರೆದಾಗ ಆತನ ಎಲ್ಲಾ ಹರ್ಕತ್ತುಗಳನ್ನು,
ಕೃತ್ಯಗಳನ್ನು ಈ ಫೋನ್ನಲ್ಲಿ ರೆಕಾರ್ಡ್ ಮಾಡಿಕೋ ಎಂದು ಹೇಳುತ್ತಾಳೆ. ಈ ಬಾರಿ ಫ್ರಾಂಕ್ ಅನಾಳನ್ನು ಒಂಟಿಯಾಗಿ ಕರೆದಾಗ ಆಕೆ ಫೋನ್ನಲ್ಲಿ ಪ್ರತಿಯೊಂದನ್ನು ರೆಕಾರ್ಡ್ ಮಾಡಿಕೊಳ್ಳುತ್ತಾಳೆ. ಮರುದಿನ ಅಧಿಕಾರಿಗಳು ವಿಚಾರಣೆಗೆ ಬಂದಾಗ ಅನಾ ಅವರಿಗೆ ಫ್ರಾಂಕ್ನ ಸತ್ಯವನ್ನು ತಿಳಿಸುತ್ತಾಳೆ. ಆದರೆ ಯಾವ ಅಧಿಕಾರಿಯೂ ಆಕೆಯ ಮಾತನ್ನು ನಂಬುವುದಿಲ್ಲ. ಹಾಗಾಗಿ ಅನಾ ಆ ರೆಕಾರ್ಡಿಂಗ್ ಅನ್ನು ಆ ಎಲ್ಲಾ ಅಧಿಕಾರಿಗಳಿಗೆ ತೋರಿಸುತ್ತಾಳೆ. ಆ ರೆಕಾರ್ಡಿಂಗ್ ನೋಡಿದ ನಂತರ ಅಧಿಕಾರಿಗಳಿಗೆ ಅನಾ ಸತ್ಯ ಹೇಳುತ್ತಿದ್ದಾಳೆ ಎಂಬ ನಂಬಿಕೆ ಬರುತ್ತದೆ. ಹಾಗಾಗಿ ಫ್ರಾಂಕ್ನನ್ನು ಬಂಧಿಸಲಾಗುತ್ತದೆ. ಅನಾ ತೋರಿಸಿದ ಈ ಧೈರ್ಯಕ್ಕಾಗಿ ಅಧಿಕಾರಿಗಳು ಆಕೆಯನ್ನು ಬಹಳವಾಗಿ ಮೆಚ್ಚಿಕೊಳ್ಳುತ್ತಾರೆ. ಜೊತೆಗೆ ಅನಾಳಿಗೆ ಜಾಮೀನು ಕೂಡ ಸಿಗುತ್ತದೆ. ತದನಂತರ ಆಕೆ ಜೈಲಿನಿಂದ ಹೊರಬಂದು ತನ್ನ ತಾಯಿಯನ್ನು ಭೇಟಿಯಾಗುತ್ತಾಳೆ. ಕೊನೆಯಲ್ಲಿ ಅನಾ ಚರ್ಚ್ನಲ್ಲಿ ಚೆಲ್ಲೋ ಬಾರಿಸುತ್ತಿರುವುದನ್ನು ನಾವು ಕಾಣಬಹುದು. ಇದರೊಂದಿಗೆ ಈ ಸಿನಿಮಾ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ.